ಹೊರಪ್ಪನ ಹೆಜ್ಜೆಗಳನ್ನು ಅನುಸರಿಸಿ. ಹಡ ಬೆಳಗಿನ ಬೆಳಕುಳ್ಳ ಸುಂದರವಾದ ಅರಣ್ಯದ ಪಥದಲ್ಲಿ ಪುರಪ್ಪ ನಿಕುಶಾಂತಿಯಿಂದ ಮತ್ತು ಸ್ಥಿರವಾಗಿ ನಡೆಯುತ್ತಿದ್ದಾರೆ. ಪುಳಮುಂಬ ದೊಡ್ಡ ಕಣ್ಣಿನಿಂದ ಗಮನಿಸುತ್ತಿದ್ದಾಳೆ. ಹೆಮ್ಮೆ ಮತ್ತು ಆತ್ಮವಿಶ್ವಾಸದಿಂದ ನಡೆಯುವುದನ್ನು ಕಲಿತಿದ್ದಾಳೆ. ಮೊದಲ ಪದ್ಯ ಉಪವಿಷಯಗಳು ಸುಂದರವಾಗಿ ನಡೆಯುವುದು, ಗಮನವಿಟ್ಟು ನೋಡುವುದು. ಚಿಕ್ಕ ಮರದ ಮೇಲೆ ಕ್ರಮೇಣ ಕ್ರಮವಾಗಿ ಹೆಜ್ಜೆ ಹಾಕುತ್ತಿದೆ. ಪುರಪ್ಪ ಸ್ಥಿರವಾಗಿದ್ದಾರೆ, ಎಂದಿಗೂ ಬಿದ್ದಾರಲ್ಲ. ಮುಂಬಾ ನಿಧಾನವಾಗಿ ಜಾಗರೂಕತೆಯಿಂದ ನೋಡುವಳು. ಮೊದಲು ಯೋಚಿಸುತ್ತಾಳೆ ಅಪ್ಪನಂತೆ. ಕೋರಸ್ ಮೊದಲ ಪದ್ಯವನ್ನು ಕವರ್ ಮಾಡುತ್ತದೆ. ಹೊರಪ್ಪನ ಹೆಜ್ಜೆಗಳನ್ನು ಹತ್ತಿರದಿಂದ ಅನುಸರಿಸಿ. ಒಂದು ಚಿಕ್ಕ ಹೆಜ್ಜೆ, ಭಯಪಡಬೇಕಾಗಿಲ್ಲ. ಮೊದಲು ನೋಡಿ ನಂತರ ಸ್ವತಃ ಪ್ರಯತ್ನಿಸಿ. ಕಲಿಕೆ ಸರಳ ಯೋಜನೆಯಿಂದ ಆರಂಭವಾಗುತ್ತದೆ. ಎರಡನೇ ಪದ್ಯ ಉಪವಿಷಯಗಳು ತ್ರಿಮಸ್ಯೆ ಪರಿಹರಿಸು ಸೌಮ್ಯ ಚಲನೆ. ಪಥ ಮುಚ್ಚಲಾಗಿದೆ, ಈಗ ಏನು ಮಾಡುವುದು? ರಪ್ಪ ಯೋಚಿಸುತ್ತಿದ್ದಾರೆ, ಮುಂಬಾ ಕೂಡ ಯೋಚಿಸುತ್ತಾಳೆ. ಕೊಳದ ಸುತ್ತ ನಿಧಾನವಾಗಿ ಹೋಗಿ. ಸೌಮ್ಯ ಚಲನೆ ಕಲಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಕೋರುಸ್ನತನ ಹೆಜ್ಜೆಗಳನ್ನು ಸೌಮ್ಯವಾಗಿ ಅನುಸರಿಸಿ. ಪುರಪ್ಪ ಶಾಂತಿಯುತವಾಗಿ ಯೋಚಿಸಿ, ನೀವು ಸರಿಯಾಗಿ ಮಾಡುತ್ತೀರಾ? ಚೆನ್ನಾಗಿ ಯೋಚಿಸಿ, ಜಾಗ್ರತೆಯಿಂದ ನಡೆ. ಚಿಕ್ಕ ಬುದ್ಧಿವಂತ ಹೆಜ್ಜೆಗಳು ನಿಮಗೆ ಗಮ್ಯಸ್ಥಾನ ತಲುಪಿಸುತ್ತವೆ. ಮೂರನೇ ಪದ್ಯ ಉಪವಿಷಯಗಳು ಪಂಚಣಿ ಶಾಂತಿ ಪಡೆಯುತ್ತದೆ. ಅಪ್ಪರ ಹೆಜ್ಜೆಗಳನ್ನು ಹೆಮ್ಮೆಯಿಂದ ಅನುಸರಿಸಿ. ನೇರವಾಗಿ ನಿಂತು ಜೋರಾಗಿ ಹೇಳಿ. ನಾನು ಪ್ರಯತ್ನಿಸಬಹುದು, ನಾನು ಮಾಡಬಹುದು. ಪುರಪ್ಪನ ಹೆಜ್ಜೆಗಳು ನನಗೆ ನನ್ನಂತೆ ಆಗಲು ಸಹಾಯ ಮಾಡಿದೆ. ಗಮನವಿಟ್ಟು ನೋಡಿ ಮತ್ತು ನಿಧಾನವಾಗಿ ಪ್ರಯತ್ನಿಸಿ. ಈ ರೀತಿಯ ಪುಟ್ಟ ಕಲಿಕಾರ್ಥಿಗಳು ಬೇಯುತ್ತಾಡಿ. ಪುರಪ್ಪ ಮೌತವರ್ಷಕರು ಬವೆ ಹೆಚ್ಚಿಗರು ಲಂಬರೆ. ಅನುಕರ ಮಾಡುವುದನಿಂದ ನಾನು ಪ್ರಕೋಶಿಸಬಹುದು. ದಿನ ಮುಡಿಯೊಬ್ಬಡಿ ಪವನ್ಯ ವಿಶ್ರಾಂತಿ ಬಡೆಯೊಬ್ಬಡಿ. ಹೊರಪ್ಪ ನಗುವಾರತ್ತಾರಿ, ತನ್ನ ಶ್ರೇಷ್ಠತೆಯನ್ನು ತೋರಿಸಿದಿ. ಪುರಪ್ಪನ ಹೆಜ್ಜೆಗಳನ್ನು ಅನುಸರಿಸಿ ಸದಾ ಉಡಿಯನಿದೆ. ಮಮ್ಮಾನೆ ಹೃದಯದಲ್ಲಿ ಪತಿದಿರಿ.